ಜೀವನದ ಮಹತ್ವ ನೋಡೋಣ ಬನ್ನಿ. ಈ ವಿಡಿಯೋ ಕೊನೆ ತನಕ ನೋಡಿ. ನಮಸ್ಕಾರ ಸ್ನೇಹಿತರೆ. ಜೀವನ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ. ಕೆಲವರಿಗೆ ಎಲ್ಲವೂ ಸುಲಭವಾಗಿ ಸಿಗುತ್ತದೆ, ಕೆಲವರಿಗೆ ಹೋರಾಟದಿಂದಲೂ ಪ್ರತಿಯೊಂದು ಹೆಜ್ಜೆ ಇಡಬೇಕು. ಆದರೆ ಒಂದು ಸತ್ಯ, ಯಶಸ್ಸು ಯಾರಿಗೂ ಉಚಿತವಾಗಿ ಸಿಗುವುದಿಲ್ಲ. ಆರಂಭ ಯಾವಾಗಲೂ ಕಷ್ಟನೇ. ಆರಂಭದಲ್ಲಿ ಯಾರು ನಿನ್ನನ್ನು ನಂಬುವುದಿಲ್ವೋ, ನೀನು ಹೊಸದಾಗಿ ಏನಾದರೂ ಶುರು ಮಾಡಿದರೆ ಜನ ನಗುತ್ತಾರೆ, ಸಂದೇಹ ಪಡುತ್ತಾರೆ, ಅವನಿಂದ ಆಗಲ್ಲ ಎಂದು ಹೇಳುತ್ತಾರೆ. ಆದರೆ ನೆನಪಿಟ್ಟುಕೋ, ಇಂದು ನಿನ್ನನ್ನು ನಂಬಿದವರೇ ನಾಳೆ ನಿನ್ನ ಯಶಸ್ಸನ್ನು ನೋಡುತ್ತಾ ಚಪ್ಪಲಿ ತಟ್ಟುತ್ತಾರೆ. ನೀನು ಒಂದೇ ಬಾರಿ ಸೋತರೆ ಅದು ಜೀವನ ಅಲ್ಲ. ಪ್ರಯತ್ನಿಸಿದವನು ಮಾತ್ರ ಸೋಲುವುದಿಲ್ಲ, ಆದರೆ ಪ್ರಯತ್ನಿಸಿದವನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಸಮಯ ಮಹತ್ವ. ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಹಾಕಬೇಡ. ನಾಳೆ ಎಂದಿಗೂ ಉಚಿತವಲ್ಲ. ಇಂದು ಇದ್ದ ಸಮಯವೇ ನಿಜವಾದ ಅವಕಾಶ. ಪ್ರತಿದಿನ ಸ್ವಲ್ಪವಾದರೂ ಮುಂದೆ ಹೋಗು. ಸಣ್ಣ ಪ್ರಗತಿ ಕೂಡ ಪ್ರಗತಿಯೇ. ಮನಸ್ಸಿನ ಯುದ್ಧ ಅಂದರೆ ನಮ್ಮ ದೊಡ್ಡ ಶತ್ರು ಹೊರಗೆ ಅಲ್ಲ, ಅದು ನಮ್ಮೊಳಗೆ ಇದೆ. ನನಗೆ ಆಗಲ್ಲ, ನಾನು ಸಾಧ್ಯವಿಲ್ಲ, ನನ್ನಿಂದ ಏನು ಆಗುತ್ತದೆ ಎಂದು ಪ್ರಶ್ನೆ ಮಾಡಬಾರದು. ನನ್ನಿಂದ ಎಲ್ಲವೂ ಆಗುತ್ತಂತ ಈ ಮಾತು ಮನಸ್ಸಿನಿಂದ ತೆಗೆದುಹಾಕು. ನಿನ್ನನ್ನು ನೀನೇ ಕಡಿಮೆ ಅಂದರೆ ಜಗತ್ತು ನಿನ್ನನ್ನು ಕಡಿಮೆ ಅಂದುಕೊಳ್ಳುತ್ತದೆ. ಶಿಸ್ತು ಪ್ರೇರಣೆ. ಪ್ರತಿದಿನ ಮೋಟಿವೇಶನ್ ಬರುವುದಿಲ್ಲ. ಕೆಲವು ದಿನ ದಣಿವು, ಕೆಲವು ದಿನ ಬೇಸರ. ಅಂದರೆ ಶಿಸ್ತು ಇದ್ದರೆ ನೀನು ನಿಲ್ಲುವುದಿಲ್ಲ. ಯಶಸ್ಸು ಮೋಟಿವೇಶನ್ ಅಲ್ಲ, ಶಿಸ್ತುನಿಂದ ಬರುತ್ತದೆ. ಇತರ ಜೀವನ ನೋಡಿ ನಿನ್ನನ್ನು ಹೊಗಳಿಸಿಕೊಳ್ಳಬೇಡ. ಪ್ರತಿ ವ್ಯಕ್ತಿಗೂ ತನ್ನದೇ ವೇಗ, ತನ್ನದೇ ಸಮಯ. ಸಮಯ ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು. ನನ್ನಿಂದ ಆಗಲ್ಲ, ನಾನು ಸಾಮಾನ್ಯವನು, ನನ್ನ ಪರಿಸ್ಥಿತಿ ಬೇರೆ, ಅದು ಎಲ್ಲವೂ ಮನಸ್ಸಿನ ಆಟ. ಒಂದು ದಿನ ನೀನು ನಿನ್ನನ್ನು ಕೇಳು, ನಾನು ನಿಜವಾಗಿಯೂ ಪ್ರಯತ್ನ ಮಾಡುತ್ತಿದ್ದೇನೆಯೇ? ಹೋರಾಟವೇ ಯಶಸ್ಸಿನ ದಾರಿ. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಅದು ಸಣ್ಣ ಸಣ್ಣ ಹೆಜ್ಜೆಗಳು ಫಲ. ಪ್ರತಿದಿನ ಸ್ವಲ್ಪ ಕಲಿತುಕೋ, ಸ್ವಲ್ಪ ದುಡಿಮೆ ಮಾಡು, ಸ್ವಲ್ಪ ಮುಂದೆ ಹೋಗು. ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ನಿನ್ನ ಹಳೆಯ ಜೀವನ ದೂರವಾಗಿರುತ್ತದೆ. ಕತ್ತಲಿನ ನಂತರ ಬೆಳಕು ಬರುತ್ತದೆ. ರಾತ್ರಿ ಎಷ್ಟು ಕತ್ತಲಾದರೂ ಬೆಳಕು ಬರುತ್ತದೆ. ಇದು ಪ್ರಕೃತಿಯ ನಿಯಮ. ನಿನ್ನ ಜೀವನದಲ್ಲೂ ಹಾಗೆ. ಇಂದು ನಿನ್ನ ಕಷ್ಟದಲ್ಲಿದ್ದರೆ ಶಾಶ್ವತ ಅಲ್ಲ. ಆದರೆ ಒಂದು ಷರತ್ತು, ನೀನು ಹೋರಾಟ ಬಿಡಬಾರದು. ಕನಸು ಎಲ್ಲರೂ ನೋಡುತ್ತಾರೆ, ಆದರೆ ಕ್ರಿಯೆ ಮಾಡುವವರು ಕಡಿಮೆ. ಕನಸು ಇದ್ದರೆ ಸಾಗುವುದಿಲ್ಲ, ಅದಕ್ಕಾಗಿ ಕೆಲಸ ಮಾಡಬೇಕು. 10 ನಿಮಿಷ ಅಭ್ಯಾಸ, 30 ನಿಮಿಷ ಓದು, ಒಂದು ಹೊಸ ಸ್ಕಿಲ್ಸ್ ಕಲಿಯುವುದು. ನೀನು ಈಗ ಸೋತುವನಂತೆ ಅನಿಸುತ್ತಿರಬಹುದು, ಆದರೆ ನಿನ್ನ ಕತೆ ಇನ್ನು ಮುಗಿದಿಲ್ಲ. ಇದು ಕೇವಲ ಒಂದು ಅಧ್ಯಾಯ. ಮುಂದೆ ಏನು ದೊಡ್ಡ ಅಧ್ಯಾಯಗಳು ಬರುತ್ತವೆ. ಒಂದು ದಿನ ನಿನ್ನ ಹೋರಾಟ ಇತರರಿಗೆ ಪ್ರೇರಣೆ ಆಗುತ್ತದೆ. ನೀನು ನಿಲ್ಲದವರಿಗೂ ಸೋಲು ಇಲ್ಲ. ನೀನು ಬಿಟ್ಟರೆ ಮಾತ್ರ ಅಂತ್ಯ. ನೀನು ಬಲಿಷ್ಠ, ನೀನು ಸಾಮಾನ್ಯವಲ್ಲ, ನೀನು ದೊಡ್ಡದಾಗಲು ಹುಟ್ಟಿದೆಯಾ. ಇಂದು ಒಂದು ನಿರ್ಧಾರ ತೆಗೆದುಕೋ, ಏನಾದರೂ ಆಗಲಿ ನಾನು ನಿಲ್ಲುವುದಿಲ್ಲ. ಒಂದು ದಿನ ನೀನು ನಿನ್ನ ಕನಸುಗಳು ಬದುಕುತ್ತೀಯ. ಆ ದಿನ ದೂರದಲ್ಲಿ ಇಲ್ಲ, ಹತ್ತಿರವೇ ಇದೆ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಯಾರಿಗೂ ಕಾಣದ ಹೋರಾಟ ಇರುತ್ತದೆ. ಕೆಲವೊಮ್ಮೆ ಹಣದ ಸಮಸ್ಯೆ, ಕೆಲವೊಮ್ಮೆ ಮನೆಯ ಒತ್ತಡ, ಕೆಲವೊಮ್ಮೆ ಓದುವಿನಲ್ಲಿ ಸೋಲು, ಕೆಲವೊಮ್ಮೆ ಕನಸಿನಲ್ಲಿ ಮರೆಯುವ ಕ್ಷಣ. ಆ ಸಮಯದಲ್ಲಿ ಅನಿಸುತ್ತದೆ, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ? ಆದರೆ ಸತ್ಯ ಏನು ಗೊತ್ತಾ? ದೊಡ್ಡ ಕನಸು ಇರುವವರೆಗೂ ದೊಡ್ಡ ಪರೀಕ್ಷೆ ಇರುತ್ತದೆ. ಒಂಟಿತನ ಕ್ಷಣವು. ಕೆಲವೊಮ್ಮೆ ನಮ್ಮ ಸುತ್ತ ಜನ ಇದ್ದರೂ ನಾವು ಒಂಟಿಯಾಗಿರುವಂತೆ ಕಾಣಿಸುತ್ತದೆ. ಯಾರಿಗೂ ನಮ್ಮ ನೋವು ಅರ್ಥವಾಗುವುದಿಲ್ವೋ ಅನಿಸುತ್ತದೆ. ಆದರೆ ನೆನಪಿಡಿ, ಒಂಟಿತನ ನಿಮ್ಮನ್ನು. ನೀವು ತುಂಬ ಪ್ರಯತ್ನ ಪಡಿರಬಹುದು, ಹೃದಯಪೂರ್ವಕವಾಗಿ ದುಡಿದಿರಬಹುದು, ಆದರೆ ಫಲ ಸಿಗದೇ ಇದ್ದರೆ ಮನಸ್ಸು ತುಂಬ ನೋವು ಪಡುತ್ತದೆ. ಅಂದು ಅನಿಸುತ್ತದೆ, ಇನ್ನೇನು ಪ್ರಯತ್ನ ಮಾಡೋದು? ಆದರೆ ಕೇಳಿ, ಸೋಲು ಅಂತಿಮ ಅಲ್ಲ, ಅದು ಒಂದು ದಾರಿ ತೋರಿಸುವ ಗುರಿ. ಎಂದು ನೀವು ಅಳುತ್ತಿದ್ದರೆ ಅದರ ಅರ್ಥ ನೀವು ದುರ್ಬಲ ಅಲ್ಲ. ನಿಮ್ಮ ಮನಸ್ಸು ಶುದ್ಧ, ನಿಮ್ಮ ಕನಸುಗಳು ಜೀವಂತ. ಆ ರಾತ್ರಿ ಎಷ್ಟು ಕತ್ತಲಾದರೂ ಬೆಳಕು ಖಂಡಿತ ಬರುತ್ತದೆ. ಇಂದು ನೀವು ನೋವಿನಲ್ಲಿದ್ದರೆ
ನಾಳೆ ಅದೇ ನೋವು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುತ್ತದೆ.